ಸೊ ಏನಪ್ಪ ಇವಳು ತೇಜು ಕೆನ್ನೆ ಮೇಲೆಲ್ಲ ಕೆಂಪು ಕೆಂಪಗೆ ಮಾಡ್ಕೊಂಡಿದ್ದಾಳೆ ಅಂತ ಅನ್ಕೊಂಡ್ರಾ? ಸೊ ವೇಟ್ ಇದರಲ್ಲೇ ಇರೋದು ಸೀಕ್ರೆಟ್. ಇವತ್ತಿನ ಒಂದು ವಾಸ್ತು ರೆಮಿಡಿನಲ್ಲಿ ಸೊ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಬಿಕಾಸ್ ಇವತ್ತಿನ ವ್ಲಾಗ್ನಲ್ಲಿ ಏನು ಗೊತ್ತಾ, ಹುಡುಗರಿಗಾಗಲಿ ಹುಡುಗಿರ್ಗಾಗಲಿ ಇಬ್ರಿಗೂ ಯೂಸ್ಫುಲ್ ಆದಂತಹ ಒಂದು ಇನ್ಫಾರ್ಮೇಷನ್ನೇ ನಾನು ಕೊಡ್ತಾ ಇರೋದು. ದುಡ್ಡು ಕಾಸು ಚೆನ್ನಾಗಿ ಮನೆಯಲ್ಲಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ನಾನು ರೆಮಿಡಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ, ಓಕೆನಾ? ಸೊ ಅದಕ್ಕೆ ಜಾಸ್ತಿ ಲೆಂತಿಯಾಗಿ ಮಾಡ್ತಿಲ್ಲ ಈ ವಿಡಿಯೋನ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೆ ಅರ್ಥ ಆಗಂಗೆ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಯಾರ್ಯಾರ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ, ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾನು ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಬರಬೇಕಂದ್ರೆ, ಅಂದರೆ ಚೆನ್ನಾಗಿ ದುಡ್ಡೊಂದು ಅಭಿವೃದ್ಧಿ ಆಗಬೇಕಾದ್ರೆ ಯಾವ ಒಂದು ವಾಸ್ತು ರೆಮಿಡಿ ಮಾಡಿಕೊಂಡ್ರೆ ನಾವು ಚೆನ್ನಾಗಿ ದುಡ್ಡು ಕಾಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಎಲ್ಲರೂ ಹುಟ್ತಾನೆ ಶ್ರೀಮಂತರಾಗಿ ಬಂದಿರಲ್ಲ ಅಲ್ವಾ? ಸೊ ಕೆಲವರು ಅವರ ಒಂದು ಹಣೆ ಬರಹನ ಬರ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೆ ಚೆನ್ನಾಗಿ ದುಡ್ಡು ಸಿಗಂಗೆ ಆ ಥರ ಅವ್ರದ್ದು ಕುಂಡಲಿನಲ್ಲಿ ಆ ಥರ ಯೋಗಗಳಿರುತ್ತೆ, ರಾಜಯೋಗ ಆ ಥರ ಎಲ್ಲ. ಸೊ ಕೆಲವ್ರು ಏನು ಗೊತ್ತಾ, ಮಿರಾಕಲ್ಸೇ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಮಾಡ್ಬೋದು. ಯಾವ ಥರ? ಈ ಥರ ಒಂದು ವಾಸ್ತು ರೆಮಿಡಿ ಮಾಡ್ಕೊಳ್ಳೋದ್ರ ಮೂಲಕ, ಮ್ಯಾನಿಫೆಸ್ಟ್ ನಾನೇನು ಹೇಳ್ಕೊಟ್ಟಿದ್ದೀನೋ ಅದ್ರ ಮೂಲಕನೂ ಮಾಡ್ಕೋಬೋದು, ಮತ್ತು ವಾಸ್ತು ರೆಮಿಡಿ ಮೂಲಕನೂ ಮಾಡ್ಕೋಬೋದು. ಸೊ ಇವತ್ತಿನ ವ್ಲಾಗ್ನಲ್ಲಿ ಮ್ಯಾನಿಫೆಸ್ಟೇಷನ್ದು ಇದೆ ಪ್ಲಸ್ ವಾಸ್ತುದು ಇದೆ, ಓಕೆನಾ? ಇನ್ಕ್ಲೂಡ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಹೇಳಿದ್ದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಬನ್ನಿ ಒಂದೊಂದು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮ ಮುಖನೇ ನಮಗೆ ನವಗ್ರಹ ಇದ್ದಂಗೆ, ಓಕೆನಾ? ಅಂದರೆ ನಮ್ಮ ಫೇಸ್ನಲ್ಲಿ ನವಗ್ರಹಗಳು ವಾಸಿಸ್ತಾ ಇರುತ್ತೆ. ಅದಕ್ಕೆ ಹೇಳಿದ್ದು ನಾನು, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ನೀವು ಎಲ್ಲಾರ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ, ಏನಾರ ನಿಮ್ಮದು ಕೆಲಸ ಆಗಬೇಕಾಗಿರುತ್ತೆ, ಏನಾರ ಒಂದು ಬಿಸ್ನೆಸ್ದು ಮಾಡಬೇಕು ಅಂದ್ಕೊಂಡಿರ್ತೀರ, ಏನಾರ ಗಾಡಿ ತೊಗೋಬೇಕು, ಒಂದು ಕಾರ್ ತೊಗೋಬೇಕು ಅಂದ್ಕೊಂಡಿರ್ತೀರ, ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ, ಒಂದು ಸೈಟ್ ತೊಗೋಬೇಕು ಅಂದ್ಕೊಂಡಿರ್ತೀರ, ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿರ್ತೀರ, ಯಾವ್ದಾರ ಒಂದು ನಿಮ್ಮ ಒಂದು ಕನಸು ಇರುತ್ತೆ ಅಂದ್ಕೊಳ್ಳಿ, ಓಕೆನಾ? ಸೊ ಆ ಕನಸು ಅಂದರೆ ಏನಾರ ಒಂದು ಕೆಲಸ ನೀವು ಮಾಡೋದಕ್ಕೆ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ. ಸೊ ಅವಾಗ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ಮೂಗಿರುತ್ತಲ್ಲ ಫ್ರೆಂಡ್ಸ್, ನಿಮ್ಮದು ಮೂಗಿರುತ್ತೆ ನೋಡಿ. ಸೊ ಮೂಗು ಏನಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಗುರುನ ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ಒಂದು ಮೂಗು, ಓಕೆನಾ? ನೋಸು. ಸೊ ನೀವೇನು ಮಾಡಬೇಕು ಅಂದರೆ 3 ಸಲ ಅದನ್ನು ಮೇಲಿಂದ ಕೆಳಗೆ ಹಿಂಗೆ ಟಚ್ ಮಾಡಬೇಕು. ಅಂದರೆ ಹಿಂಗೆ ಮೇಲಿಂದ ನೋಡಿ, 1 2 3 ಅಷ್ಟೇ, 3 ಸಲ ಮಾಡಬೇಕು. ಸೊ ಇದು ಮಾಡೋದ್ರಿಂದ ಏನು ಅಂದರೆ ಗುರುನ ಆ್ಯಕ್ಟಿವೇಟ್ ಮಾಡ್ದಂಗೆ, ಅಂದರೆ ನಮ್ಮ ಓದೋ ಕೆಲಸ ಕ್ಲಿಕ್ ಆಗುತ್ತೆ, ಅವಾಗ 100% ಆಗುತ್ತೆ. ಸೊ ಆ ಥರ, ಓಕೆನಾ? ಸೊ ಇದು ತುಂಬ ಜನ ಮಾಡಿ ಕ್ಲಿಕ್ ಆಗಿದೆ. ಸೊ ನನಗೂ ಇದು ಏನಾರ ಕೆಲಸ ಇರುತ್ತೆ ಅಂದ್ಕೊಳ್ಳಿ, ಸೊ ನಾನು ಈ ಥರ 3 ಸಲ ಹಿಂಗೆ ಮಾಡ್ಕೊಂಡಾಗ ಅದು ಕ್ಲಿಕ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ಹೇಳಿದ್ದು, ಓಕೆನಾ? ಸೊ ಇದೊಂದು ಫಸ್ಟ್ನೇ ರೆಮಿಡಿ. ಸೊ ಇವಾಗ ಬನ್ನಿ ಹೇಳ್ತೀನಿ, ಯಾಕಪ್ಪ ಇವಳು ತೇಜು ಇಲ್ಲೆಲ್ಲ ಪಿಂಕ್ ಮಾಡ್ಕೊಂಡು ಕೂತಿದ್ದಾಳೆ ಅಂತ ನಿಮಗೆ ಅನಿಸಿರ್ಬೋದು. ಸೊ ಹೇಳ್ಬಿಡ್ತೀನಿ, ಕ್ಯೂರಿಯಾಸಿಟಿನ ಜಾಸ್ತಿ ಹೊತ್ತು ಕಾಯಿಸಲ್ಲ. ಏನು ಅಂದರೆ, ಹುಡುಗಿಯರುಗಳೇ ಮನೆಯಲ್ಲಿ ಶುಕ್ರ ಆಗಿರ್ತಾರೆ ಅಂತ ನಾನು ನಿಮಗೆ ನನ್ನ ಬ್ಲಾಗ್ಸಲ್ಲೆಲ್ಲ ಹೇಳ್ಕೊಂಬಂದಿದ್ದೀನಲ್ವಾ? ಸೊ ನಮ್ಮ ಒಂದು ಮನೆಯಲ್ಲಿ ಶುಕ್ರ ಯಾರಾಗಿರ್ತೀವಿ ಅಂದರೆ ಲೇಡೀಸು, ಹುಡುಗರು ಗುರುಬಲದು ಅಂದರೆ ಗುರುನ ರೆಪ್ರೆಸೆಂಟ್ ಮಾಡೋದು ಹುಡುಗರಾಗಿರ್ತಾರೆ. ಸೊ ಅವ್ರಿಗೆ ಹೇಳ್ಕೊಟ್ನಲ್ಲ ಇವಾಗ 3 ಸಲ ಹಿಂಗೆ ಮಾಡಿ, ಗುರುದು ಕ್ಲಿಕ್ ಆಗುತ್ತೆ, ಅಂದರೆ ನಿಮ್ಮ ಒಂದು ಕೆಲಸ ಕ್ಲಿಕ್ ಆಗುತ್ತೆ. ಏನಾರ ದುಡ್ಡು ಕಾಸು ಕಷ್ಟ ಇದ್ದರೆ ನಿಮಗೆ, ಸೊ 3 ಸಲ ಈ ಥರ ಮಾಡ್ಕೊಂಡಾಗ ಅದು ನಿಂತೋಗಿರೋ ಕೆಲಸ ಅದು ಈಸಿಯಾಗಿ ಆಗುತ್ತೆ ಅಂತ. ಸೊ ಹುಡುಗಿರ್ದು ಬನ್ನಿ ಹೇಳ್ತೀನಿ ಈಗ. ಇದು ಯಾವಾಗ ಮಾಡಬೇಕು ಅಂದರೆ ಫ್ರೆಂಡ್ಸ್, ಮಂಗಳವಾರ ಮತ್ತು ಶುಕ್ರವಾರ ಮಾಡಬೇಕಾಗತ್ತೆ. ಈವ್ನಿಂಗು, ಸಾಯಂಕಾಲದೊತ್ತು ನೀವು ದೀಪ ಹಚ್ತೀರಲ್ಲ ಆ ಟೈಮಲ್ಲಿ ಈ ಥರ ಮಾಡಬೇಕು. ಸೊ ಏನಿಲ್ಲ, ಒಂದು ನಾನೇನು ಮಾಡಿದೆ ಅಂದರೆ ನೋಡಿ, ಈ ಥರ ಮೇಕಪ್ದು ಇರುತ್ತಲ್ವಾ, ಸೊ ಅದು ಹೈಲ್ಯಾಶಸ್ದು ಹಾಕೋದಿರುತ್ತೆ, ಚೀಕ್ ರೋಸ್ದು ಕೆಲವ್ರು ಇಟ್ಕೊಂಡಿರ್ತಾರೆ. ಸೊ ನಾನು ಜಸ್ಟ್ ಇದನ್ನು ತೊಗೊಂಡೆ ಅಷ್ಟೇ. ಸೊ ಇದರಲ್ಲಿ ನಾನು ಏನು ಮಾಡಿದೆ ಅಂದರೆ ಪಿಂಕ್ ಕಲರ್ದು ತೊಗೊಂಡು ನೋಡಿ, ಈ ಥರ ಇರುತ್ತಲ್ಲ, ಸೊ ಇದನ್ನು ಒಂದು ಪ್ಯಾಲೆಟ್ ಥರ ಇರುತ್ತೆ ನೋಡಿ. ಸೊ ಇದರಲ್ಲಿ ತೊಗೊಂಡು ಪಿಂಕ್ ಕಲರ್ದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲಿ ಹಾಕೋಬೇಕು ಅಂದರೆ, ಈ ಉಬ್ಬಿರುವ ಜಾಗ ಏನಿದೆ ಇದು ಶುಕ್ರದು ಇದು ಮಾಡುತ್ತೆ ನಮಗೆ, ಲೇಡೀಸ್ಗಳಿಗೆ ಉಬ್ಬಿರೋ ಕೆನ್ನೆ ಹತ್ರ ಇರುತ್ತೆ ನೋಡಿ. ಸೊ ಅಲ್ಲಿ ನಾವು ಪಿಂಕ್ ಏನಕ್ಕೆ ಹೇಳಿ, ಲೋಟಸ್, ಕಮಲ. ಸೊ ಕಮಲ ಯಾವ ಕಲರ್ ಇರುತ್ತೆ? ಪಿಂಕ್ ಕಲರಲ್ಲಿ ಇರುತ್ತೆ. ಸೊ ಇದು ನಮ್ಮ ಒಂದು ಶುಕ್ರನ, ಅಂದರೆ ಹುಡುಗಿರು ಇದೆಲ್ಲ ಹಾಕೊಂಡಾಗ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಲಕ್ಷ್ಮೀ ದೇವರು ಅಲಂಕಾರ ಪ್ರಿಯೆ ಅಲ್ವಾ? ಅಂದರೆ ಚೆನ್ನಾಗಿ ರೆಡಿ ಆದರೆ
ಅದಕ್ಕೆ ತಾನೇ ಪರ್ಫ್ಯೂಮ್ಸ್ ಎಲ್ಲ ಹಾಕ್ಕೊಂಡು ಮತ್ತು ಚೆನ್ನಾಗಿ ರೆಡಿ ಆದಾಗ ನಮಗೆ ಶುಕ್ರ ದೆಸೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದನ್ನು ಹೇಳ್ಕೊಡ್ತಾ ಇರೋದು ನಾನು, ಓಕೆನಾ. ಸೊ ಇವತ್ತಿನ ವ್ಲಾಗ್ನಲ್ಲಿ ಇದೊಂಥರ ಡಿಫ್ರೆಂಟ್ ಆಗಿದೆ. ಸೊ ಈ ಥರ ಒಂದು ಮಾಡ್ಕೋಬೇಕು. ಯಾವಾಗ ಮಾಡ್ಕೋಬೇಕು? ಮಂಗಳವಾರ ಮತ್ತು ಶುಕ್ರವಾರ ಸಾಯಂಕಾಲದೊತ್ತು ಮಾಡ್ಕೊಳ್ಳಿ, ಓಕೆನಾ. ಸೊ ಜಸ್ಟ್ ಈ ಥರ ಹಾಕ್ಕೊಳ್ಳಿ. ಸೊ ಯಾರ್ಯಾರು ನಿಮ್ಮ ಮನೆಯಲ್ಲಿ ನೋಡಿದ್ರೆ ಸುಮ್ಮನೆ ಏನಾರ ಒಂದು ಹೇಳಿ ಅಷ್ಟೆ, ಓಕೆನಾ. ಸೊ ಇವಾಗೆಲ್ಲ ನೋಡಿ ಫ್ಯಾನ್ಸಿ ಡ್ರೆಸ್ಸು ಅದರಲ್ಲೆಲ್ಲ ಮಕ್ಳಿಗೆಲ್ಲ ಮುಂಚೆ ಎಲ್ಲ ಮಾಡೋರು. ಈವನ್ ಮಕ್ಳದ್ದು ಬಿಡಿ, ನೀವು ದೇವ್ರದ್ದು ಫಿಲಮ್ಸ್ಗಳೆಲ್ಲ ನೋಡುವಾಗ ಹುಡುಗಿಯರುಗಳಿಗೆ ಇಲ್ಲಿ ಚೀಕ್ ರೋಸ್ ಥರ ಹಿಂಗೆ ಮಾಡಿರ್ತಾರೆ. ಈವನ್ ನಾರ್ತ್ ಇಂಡಿಯನ್ಸ್ ಎಲ್ಲ ನೋಡಿ ಮದುವೆಗಳಲ್ಲಿ ಇದನ್ನು ಪಕ್ಕ ಮಾಡೇ ಮಾಡ್ತಾರೆ. ಅವರೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲೆಲ್ಲ ಪಿಂಕ್ ಕಲರ್ ಹಾಕೋದು ಅದೆಲ್ಲ ಮಾಡ್ತಾರಲ್ವಾ. ಸೊ ಅದ್ರದ್ದು ಏನು ಅಂದರೆ ನಮ್ಮದು ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಸ್ಕಿನ್ದು ಒಂಥರ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ, ಪ್ಲಸ್ ನಮಗೆ ದುಡ್ಡು ಚೆನ್ನಾಗಿ ಸಿಗುತ್ತೆ ಈ ಥರ ಮಾಡೋದ್ರಿಂದ. 2 ದಿನ ಮಾಡಬೇಕು, ಮಂಗಳವಾರ ಮತ್ತು ಶುಕ್ರವಾರ. ನಿಮ್ಗೆ ಇಷ್ಟ ಆದರೆ ಬೇಕಾದ್ರೆ ಬೇರೆ ದಿನದಲ್ಲೂ ಮಾಡ್ಬೋದು, ನೋ ಇಶ್ಯೂಸ್, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸಾಯಂಕಾಲದೊತ್ತು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ, ಓಕೆನಾ. ಸೊ ಬನ್ನಿ ನೆಕ್ಸ್ಟ್ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಒಂದು ಮನೆಯಲ್ಲಿ ದುಡ್ಡು ಕಾಸನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸೊ ಅದು ಯಾವುದು ಅಂದರೆ ಈ ಒಂದು ಮ್ಯಾಜಿಕಲ್ದು ಬೀಜ. ಸೊ ಗೆಸ್ ಮಾಡಿ ಯಾರ ಇದು ಯಾವ ಒಂದು ಬೀಜ ಆಗಿರ್ಬೋದು ಅಂತ. ಸೊ ಇದು ಯಾವ ಒಂದು ಬೀಜ ಅಂದರೆ ಅವ್ಯಾಕ್ಯಾಡೋದು, ಓಕೆನಾ. ಸೊ ಬಟರ್ ಫ್ರೂಟ್ ಅಂತಾರೆ ನೋಡಿ, ಅವ್ಯಾಕ್ಯಾಡೋದು. ಸೊ ಇದು ಏನು ಗೊತ್ತಾ ಫ್ರೆಂಡ್ಸ್, ಇದು ಕುಬೇರಂದು ಒಂದು ಇದಾಗಿರುತ್ತೆ, ಕುಬೇರಂದು ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು? ಅವ್ಯಾಕ್ಯಾಡೋದು ಬೀಜ. ಸೊ ಇದನ್ನು ನೀವು ಏನು ಮಾಡಬೇಕು ಅಂದರೆ ಬಿಸಿಲಲ್ಲಿ ನಾನು ಎಷ್ಟು ಗೊತ್ತಾ ಫ್ರೆಂಡ್ಸ್, ಇದೊಂದು 10 days ಒಣಗಿಸಿದ್ದೀನಿ, ಓಕೆನಾ. ಸೊ ಬಿಸಿಲಲ್ಲಿ ಇಟ್ಬಿಡಿ, ಚೆನ್ನಾಗಿ ಒಣಗಿದ್ರೆ ನಿಮಗೆ ಒಂದು 4-5 daysಲ್ಲೇ ಆಗೋಗುತ್ತೆ, ರೆಡಿ ಆಗೋಗುತ್ತೆ. ಇದು ಏನು ಗೊತ್ತಾ, ಇದರಲ್ಲಿ ವೆಟ್ ಇರಬಾರ್ದು. ಸೊ ನೋಡಿ ಈ ಥರ ಒಂದು ಬೀಜ ಬರುತ್ತೆ ಒಳಗೆ. ನಾವು ಅಂದರೆ ಫ್ರೂಟ್ ಗ್ರೀನ್ ಕಲರಲ್ಲಿ ಇರುತ್ತೆ ಅಲ್ವಾ. ಸೊ ಅದನ್ನು ಎಲ್ಲ ತಿನ್ನಿ, ಅದು ತಿಂದರೆ ಲಿವರ್ಗೆ ತುಂಬ ಒಳ್ಳೆಯದು. ಟಾಕ್ಸಿನ್ ಇರೋದೆಲ್ಲ ಕಡಿಮೆ ಮಾಡ್ಕೊತಾ ಬರುತ್ತೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಫ್ಯಾಟಿ ಲಿವರ್ಗೆ ತುಂಬ ಒಳ್ಳೆಯದು. ಯಾವುದು? ಅವ್ಯಾಕ್ಯಾಡೋ, ಓಕೆನಾ. ಸೊ ಅದರದ್ದು ಬೀಜ ಮಾತ್ರ ತೆಗೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿಡಿ. ಸೊ ಇದನ್ನು ಏನು ಮಾಡಬೇಕು ಅನ್ನೋದು ಸೀಕ್ರೆಟ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಈ ಥರ ಒಂದು ಡಬ್ಬ ತೊಗೊಳ್ಳಿ, ಓಕೆನಾ. ಸೊ ಡಬ್ಬ ತೊಗೊಂಡು ನೀವು ನಾನು ಇದು ಚೆನ್ನಾಗಿ ಒಣಗಿಸಿದ್ದೀನಿ ಫ್ರೆಂಡ್ಸ್, ಆಲ್ರೆಡಿ ತುಂಬ ಒಣಗಿದೆ ಇದು. ಸೊ ನಾನು ನಿಮಗೆ ತೋರಿಸ್ತೀನಿ. ಇದು ಅದ್ರ ಜೊತೆಗೆ ನಿಮಗೆ ಸ್ಕಿನ್ಗೂ ತುಂಬ ಒಳ್ಳೇದು ಇದು. ಸೊ ಸ್ಕಿನ್ದು ಬ್ಲಾಕ್ಸ್ ಇರುತ್ತೆ ನೋಡಿ, ಅದ್ರಲ್ಲಿ ನಾನು ತೋರಿಸ್ತೀನಿ ಯಾವಾಗಾರ ನಿಮ್ಗೆ ಬೇಕಾರೆ. ಸೊ ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ನೋಡಿ ಈ ಥರ ಪಿಂಕಿಶಲ್ಲಿ ಬರುತ್ತೆ, ಓಕೆನಾ. ಪಿಂಕ್ ಇದ್ರಲ್ಲಿ ಬರುತ್ತೆ. ಸೊ ಚೆನ್ನಾಗಿ ಒಣಗಿರಬೇಕು, ಇಲ್ಲಾಂದರೆ ಏನು ಅಂದರೆ ಅದು ಮೆತ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ನಾನು ಇದು ಚೆನ್ನಾಗಿ ಒಣಗಿಸಿದ್ದೀನಿ, ಆಲ್ಮೋಸ್ಟ್ ಒಂದು 10 days ಒಣಗಿಸಿಟ್ಟಿದ್ದೆ. ಸೊ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಂದು ಈ ಥರ ಅವ್ಯಾಕ್ಯಾಡೋದೆಲ್ಲ ನಾನು ಬೀಜಗಳನ್ನ ಸೇವ್ ಮಾಡಿಟ್ಟಿರ್ತೀನಿ. ಸೊ ಅದನ್ನು ಎಸೆಯೋಕ್ಕೆ ಹೋಗಲ್ಲ, ಯಾಕಂದರೆ ಇದು ನಮಗೆ ವಾಸ್ತು ಇದರಲ್ಲೂ ತುಂಬ ಯೂಸ್ ಆಗುತ್ತೆ, ಮತ್ತು ಸ್ಕಿನ್ಗಂತೂ ಸಖತ್ ಬ್ಯೂಟಿಫುಲ್ ಆಗಿ ಆಗುತ್ತೆ ಮುಖ, ಓಕೆನಾ. ಅದ್ರದ್ದು ಇನ್ನೊಂದು ವ್ಲಾಗಲ್ಲಿ ನಾನು ತೋರಿಸ್ತೀನಿ, ಇವಾಗ ಜಸ್ಟ್ ಇದ್ರದ್ದು ತೋರಿಸ್ತಾ ಇದ್ದೀನಲ್ವಾ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗಿರುತ್ತೆ, ಪಿಂಕ್, ಓಕೆನಾ. ಸೊ ಇದನ್ನು ಏನು ಮಾಡಬೇಕು ಅಂದರೆ, ಈವನ್ ನೀವೇನು ಗೊತ್ತಾ, ಅದನ್ನು ಈ ಥರನೂ ಹಾಕ್ಬೋದು, ಡ್ರೈ ಆದಮೇಲೆ ಇದ್ರ ಥರನೂ ಹಾಕ್ಬೋದು. ಇಲ್ಲ ನಿಮಗೆ ಬೇಡ ನಾವು ಈ ಥರ ಹಾಕ್ತೀವಿ ಸಿಪ್ಪೆ ಎಲ್ಲ ತೆಗೆದು ಅಂದರೆ 2 ಥರ ಮೆಥಡಲ್ಲೂ ಮಾಡ್ಬೋದು. ಸೊ ನಾನಿವಾಗ ಬ್ರೌನ್ ಇರಂಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಕಿನ್ದಕ್ಕೆ ಅದು ಪಿಂಕ್ದು ನಾನು ಹೆಂಗೆ ತೋರಿಸ್ತೆ ಅದು. ಸೊ ಬ್ರೌನ್ದು ಇದು ಹಾಕಿದ್ನ ನೋಡಿ, ಹಿಂಗೆ ಹಾಕ್ದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸೊ ಎಲ್ಲರ ಮನೆಯಲ್ಲೂ ನೀವು ಸಕ್ಕರೆನೇನು ಮಾಡ್ತೀರಾ ಅಂದರೆ ಹಂಗೆ ಸುಮ್ಮನೆ ಇಟ್ಕೊಂಡಿರ್ತೀರ ಅಲ್ವಾ. ಸೊ ನೀವೇನು ಮಾಡಬೇಕು ಅಂದರೆ ನೋಡಿ, ಇದಕ್ಕೆ ಇದನ್ನ ಹಾಕ್ತಾ ಇದ್ದೀನಿ. ಸೊ ಸಕ್ಕರೆನ ಮುಚ್ಚಿಬಿಡ್ಬೇಕು ಇದಕ್ಕೆ, ಓಕೆನಾ ಫ್ರೆಂಡ್ಸ್. ಸೊ ನಾನು ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ, ಆ್ಯಕ್ಚುಲಿ ನಾನು ದೊಡ್ಡ ಡಬ್ಬದಲ್ಲಿ ಸೇವ್ ಮಾಡೋದು. ಸೊ ಆ್ಯಕ್ಚುಲಿ ನಿಮಗೆ ಕಾಣಿಸ್ಬೇಕಲ್ವ, ಇಲ್ಲ ನಿಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಚಿಕ್ಕದ್ರಲ್ಲಿ. ಸೊ ಫಸ್ಟು ನೀವೇನು ಮಾಡಿದ್ರಿ, ಅವ್ಯಾಕ್ಯಾಡೋ ಹಾಕ್ಕೊಂಡ್ರಿ, ಯಾವುದ್ರಲ್ಲಿ ಹಾಕಬೇಕು ಅಂದರೆ ಟ್ರಾನ್ಸ್ಪರೆಂಟಾಗಿ ಕಾಣುವಂತಹ ಒಂದು ಗಾಜಿನ ಇದ್ರಲ್ಲಾರ ಹಾಕ್ಕೊಳ್ಳಿ, ಇಲ್ಲಾಂದರೆ ಪ್ಲಾಸ್ಟಿಕ್ ಇದ್ರಲ್ಲಾರ ಹಾಕಿ. ಸ್ಟೀಲಲ್ಲಿ ಮಾತ್ರ ಹಾಕೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಇದು ಟ್ರಿಕ್ ಇದು. ಸೊ ಅದು ಅವ್ಯಾಕ್ಯಾಡೋ ಹಾಕ್ಕೊಂಡ್ರೆ ಅದಕ್ಕೆ ಸಕ್ಕರೆಗಳು ಹಾಕೊಂಬಿಡಿ, ಫುಲ್ ಮುಚ್ಚಿಬಿಡಿ. ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ತಾ ಇರೋದಷ್ಟೇ, ಫುಲ್ಲು ಕವರ್ ಆಗಬೇಕು. ದೊಡ್ಡ ಬಾಟಲಲ್ಲಿ ತೊಗೊಳ್ಳಿ, ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಚಿಕ್ಕದ್ರಲ್ಲಿ ತೋರಿಸ್ತಾರೆ ನೋಡಿ. ಇದು ಅವ್ಯಾಕ್ಯಾಡೋ ಇದೆ, ಅದ್ರ ಮೇಲೆ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಮುಚ್ಚಿ ಒಂದು ಕಡೆ ಸೇವ್ ಮಾಡೋದ್ರಿ. ಅಡುಗೆ ಮನೆಯಲ್ಲೇ ಇಡಬೇಕು, ಅಂದರೆ ನಾವು ಉಪಯೋಗಿಸ್ತಾ ಇರ್ತೀವಲ್ಲ ಇದರಿಂದನೇ ನಾವು ಸಕ್ಕರೆ ತಗೋತಾ ಇರಬೇಕು. ಇದೇನು ಅಂದರೆ ಕುಬೇರಂದು ಒಂದು ಇದಾಗಿರುತ್ತೆ. ಸೊ ನಿಮಗೆ ಎಷ್ಟೇ ನೀವು ತಗೊಳ್ತಾ ಇದ್ರೂ ಅದು ಸ್ವೀಟ್ನೆಸ್ಸು, ಸಕ್ಕರೆ ಏನು ಹೇಳಿ ಸ್ವೀಟ್ನೆಸ್ಸು ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಇದೊಂದು ರೆಮಿಡಿ ಆಗಿತ್ತು ಫ್ರೆಂಡ್ಸ್, ಓಕೆ. ಅಂದರೆ ಇದೊಂದು ಟಿಪ್ಸ್ ನಿಮಗೆ, ಯಾವುದಕ್ಕೆ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗೋಕ್ಕೆ. ಕೆಲವರೆಲ್ಲ ನೀವು ಹೇಳ್ತಾ ಇರ್ತೀರಲ್ಲ, ದುಡ್ಡು ಕಾಸು ನಿಲ್ತಾನೆ ಇಲ್ಲ, ತುಂಬ ಬೇಗ ಖರ್ಚಾಗೋಗ್ತಾ ಇದೆ, ಎಷ್ಟೇ ಇದು ಮಾಡೋರು ದುಡ್ಡು ಮನೆಯಲ್ಲಿ ನಿಲ್ತಾ ಇಲ್ಲ ಅನ್ನೋರಿಗೆ ಇದು ನಿಲ್ಲಿಸುತ್ತೆ.
ಅವ್ಯಾಕ್ಯಾಡೋ ಇದ್ರೊಳಗೆ ಇರಬೇಕು, ಯಾವುದೇ ಕಾರಣಕ್ಕೂ ತೆಗಿಯಕ್ಕೆ ಹೋಗಬೇಡಿ ನೀವು. ನಾನೇನು ಗೊತ್ತಾ, ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಮೆಥಡ್ನ. ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ನಿಜವಾಗ್ಲೂ ಹೇಳ್ತಾ ಇರೋದು. ಸೊ ಅದಕ್ಕೆ ನಿಮ್ಗೆ ಹೇಳೋಣ ಅನ್ನಿಸ್ತು, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಏನು ಮಾಡಿ ಗೊತ್ತಾ, ಖಾಲಿ ಆದಂಗೆ ಮೇಲ್ಗಡೆ ಸಕ್ಕರೆನ ಮಾತ್ರ ಫಿಲ್ ಮಾಡಿ, ಅವ್ಯಾಕ್ಯಾಡೋ ಹಂಗೆ ಇರಬೇಕು, ಅದಕ್ಕೆ ಒಣಗಿಸಿರೋದು ನಾವು. ಎಷ್ಟೇ ದಿನ ಆದರೂ ನಿಮ್ಗೇನು ಆಗಲ್ಲ, ಅದು ಒಂದು 2-3 ವರ್ಷ ಅಲ್ಲ 5 ವರ್ಷ ಇಟ್ಟರು ಏನೂ ಆಗಲ್ಲ, ಯಾಕಂದರೆ ಡ್ರೈ ಆಗಿರುತ್ತೆ ಅದು. ಸೊ ಅವ್ಯಾಕ್ಯಾಡೋದು ಅಷ್ಟು ಒಂದು ಪವರ್ಫುಲ್ ಆಗಿರುವ ಕುಬೇರಂದು ರೆಪ್ರೆಸೆಂಟ್ ಮಾಡುವ ಒಂದು ಟಿಪ್ಸ್ನ ನಾನು ನಿಮ್ಗೆ ಹೇಳ್ಕೊಟ್ಟೆ, ಓಕೆನಾ. ಸೊ ಬನ್ನಿ ಇವಾಗ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಹೇಳ್ತೀನಿ. ಸೊ ಈ ಒಂದು ಟಿಪ್ಸು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ದುಡ್ಡು ಕಾಸು ನಮ್ಮ ಹತ್ರ ಯಾವಾಗಲೂ ಸ್ಥಿರವಾಗಿ ನಿಲ್ಬೇಕು, ಅಂದರೆ ಸ್ಥಿರ ಲಕ್ಷ್ಮಿನ ಲಾಕ್ ಮಾಡೋ ಸಿಸ್ಟಮು, ಓಕೆನಾ. ಸೊ ಸ್ಥಿರ ಲಕ್ಷ್ಮಿ ಅಂದರೆ ಏನು ಹೇಳಿ, ನಮ್ಮ ಮನೆಯಲ್ಲಿ ಹಾಗೆ ಶಾಶ್ವತವಾಗಿ ನೆಲೆಸುವಂತಹ ಲಕ್ಷ್ಮಿನೇ ಸ್ಥಿರ ಲಕ್ಷ್ಮಿ ಅಂತ ಹೇಳೋದು. ಚಂಚಲ ಲಕ್ಷ್ಮಿ ಏನು ಅಂದರೆ ಒಂದೇ ಕಡೆ ಇರಲ್ಲ, ಹೊಟ್ಟೋಗ್ತಾ ಇರುತ್ತೆ ಚಂಚಲ ಲಕ್ಷ್ಮಿ. ಸೊ ಸ್ಥಿರ ಲಕ್ಷ್ಮಿನ ಲಾಕ್ ಮಾಡುವಂತಹ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನೋಡಿ, ಎಲ್ಲರೂ ನಮ್ಮ ಮನೆಗೆ ಬರಬೇಕು ಲಕ್ಷ್ಮಿ ಅಂದರೆ ಲಕ್ಷ್ಮಿ, ಸರಸ್ವತಿ, ಗಣಪತಿ ಸಹಿತವಾಗಿ ತರೋದು. ಯಾಕೆ ಅಂದರೆ ಫ್ರೆಂಡ್ಸ್, ಈಗ ಲಕ್ಷ್ಮಿ ಚಂಚಲೆ, ಒಂದು ಸ್ವಲ್ಪ ಇದಾದರೂ ಹೊಟ್ಟೋಗುತ್ತೆ, ಬಟ್ ಸರಸ್ವತಿ ಜೊತೆಗಿರುವ ಲಕ್ಷ್ಮಿ ಒಂದೇ ಕಡೆ ಸ್ಥಿರವಾಗಿ ಕೂತಿರುತ್ತೆ, ಪ್ಲಸ್ ಗಣಪತಿನೂ ಇರಬೇಕು. ಸೊ ಇದು 3 ಜನ ಆಶೀರ್ವಾದ ಇದ್ದಾಗ ಮಾತ್ರ ನಿಮಗೆ ನಿಮ್ಮ ಒಂದು ಸಕ್ಸಸ್ಗೆ ಕಾರಣ ಆಗುತ್ತೆ, ಓಕೆನಾ. ಸೊ ಸರಸ್ವತಿ ಅಂದರೆ ಯಾವುದು, ವಿದ್ಯಾ ದೇವತೆ. ಸೊ ಅದನ್ನು ನಾನು ಇವಾಗ ಬರೀತಾ ಇರೋದೇನೋ ವಿದ್ಯೆ, ಅಂದರೆ ಒಂದು ಬರೆಯೋದೆಲ್ಲ ಏನು ಬರುತ್ತೆ ಹೇಳಿ, ಸರಸ್ವತಿದು ವಿದ್ಯೆನೇ ಬರೋದಲ್ವಾ. ಸೊ ಅದನ್ನು ನಾವು ಲಾಕ್ ಮಾಡ್ತಾ ಇದ್ದೀವಿ, ಲಾಕ್ ಮಾಡಿ ಆ ಒಂದು ಲಕ್ಷ್ಮಿನ ಅದರೊಳಗೆ ಕೂರಿಸೋದು. ಆ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ, ಸ್ಕಿಪ್ ಮಾಡಿ ನೋಡಿಬಿಡಿ ಫ್ರೆಂಡ್ಸ್, ಫುಲ್ ವಿಡಿಯೋ ವಾಚ್ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಮಗೆ ಬೇಕಾಗಿರುವಂತಹ ಏನು ಥಿಂಗ್ಸ್ ಏನು ಬೇಕು ಅಂದರೆ, ಒಂದು ವೈಟ್ ಕಲರ್ ಪೇಪರ್ ತೊಗೊಳ್ಳಿ ಫ್ರೆಂಡ್ಸ್. A4 ಶೀಟ್ ತೊಗೊಂಡಿದ್ದೀನಿ ನಾನು, ಚಿಕ್ಕ ಶೀಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಇದನ್ನು ನಾವು ಪರ್ಸಲ್ಲಿ ಇಟ್ಕೋಬೇಕಾಗುತ್ತೆ ಅದಕ್ಕೋಸ್ಕರ, ಓಕೆನಾ. ಸೊ ಫಸ್ಟ್ ಈ ಥರ ತೊಗೊಂಡ್ರೆ, ಸೊ ಅದಾದಮೇಲೆ ಕಲರ್ಸ್ ಬೇಕಾಗುತ್ತೆ ನೋಡಿ. ನಾನು ಸ್ಕೆಚ್ ಪೆನ್ ಮಾರ್ಕರ್ಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೂ ಪರವಾಗಿಲ್ಲ, ನೋ ಇಶ್ಯೂಸ್. ತುಂಬ ಜನ ನಂಗೆ ಕೇಳ್ತಾ ಇದ್ರಿ ಅಲ್ಲ, ನಾನು 8 ನಂಬರ್ ತೋರಿಸಿದ್ನಲ್ಲ, ಆ್ಯಕ್ಚುಲಿ ನಮ್ಮ ಮನೇಲಿ ಇದು ಇರೋದ್ರಿಂದ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮದೆಲ್ಲ ಜಾಸ್ತಿ ಇದು ಯೂಸ್ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ನೀವು ಮಾಮೂಲಿ ನಾರ್ಮಲ್ ಒಂದು 15 ರೂಪೀಸ್ 20 ರೂಪೀಸ್ದು ಸ್ಕೆಚ್ ಪೆನ್ ಬರುತ್ತಲ್ಲ, ಅದರಲ್ಲಿ ಮಾಡ್ಕೊಳ್ಳಿ ನೀವು, ಓಕೆನಾ. ಸೊ ಅದೇ ಥರ ಬೇಕು ಅಂತ ಏನಿಲ್ಲ. ಸೊ ನನಗೆ ಯಾವ್ಯಾವ ಕಲರ್ಸ್ ಬೇಕಾಗುತ್ತೆ ಅಂದರೆ ನೋಡಿ ಫ್ರೆಂಡ್ಸ್, ಆರೆಂಜ್ ಎತ್ಕೊತಾ ಇದ್ದೀನಿ. ಸೊ ಆ್ಯಂಡ್ ಬ್ಲೂ ಬೇಕಾಗುತ್ತೆ ನನಗೆ. ಸೊ ಐ ಆಮ್ ಟೇಕಿಂಗ್ ಬ್ಲೂ ಕಲರ್ ಆ್ಯಂಡ್ ಆಲ್ಸೋ ಐ ಆಮ್ ಟೇಕಿಂಗ್ ಗ್ರೀನ್ ಕಲರ್ ಆಲ್ಸೋ, ಓಕೆನಾ. ಸೊ ಗ್ರೀನ್ ಕಲರು ಬೇಕು. ಸೊ 3 ಕಲರು ತೊಗೊಂಡಿದ್ದೀನಿ, ಇವಾಗ ಹೇಳ್ತೀನಿ ಬನ್ನಿ. ಸೊ ನಾನು ವ್ಲಾಗ್ಸ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟ್ ಈ ವೀನಸ್ ಮೌಂಟಲ್ಲಿ ನಾನು 8 ಅಂತ ಬರ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಇದನ್ನು. ಸೊ 8 ಅಂತ ಬರ್ಕೊಂಡೆ ನೋಡಿ. ವೀನಸ್ ಮೌಂಟ್ ಅಂದರೆ ಹೆಬ್ಬೆರಳಿನ ಕೆಳಗಡೆ ಭಾಗ, ಎಡಗಡೆ ಕೈಯಲ್ಲಿ ಹುಡುಗೀರು ಬರಿಬೇಕು, ಬಲಗಡೆ ಕೈಯಲ್ಲಿ ಹುಡುಗರು ಬರಿಬೇಕು, ಆಯಿತಾ. ಅದಾಯ್ತಾ, ತೋರಿಸ್ತೀನಿ ಹಂಗೆ, ಇನ್ನೂ ಇದೆ ಇದರಲ್ಲಿ. ಸೊ ಅದನ್ನು ಬರೋದ್ವಾ, 8 ಅನ್ನೋದು ಬರ್ಕೊಂಡ್ವಿ. ಇದು ಯಾವಾಗ ಮಾಡಬೇಕು ಅಂದರೆ ಡೈಲಿ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಒಂದು ಶುಕ್ರ ಇದರಲ್ಲಿ 8 ಅನ್ನೋದೇನು ಗೊತ್ತಾ, ಇನ್ಫಿನಿಟಿ ನಂಬರ್ ಆಗಿರುತ್ತೆ. ಸೊ ಅದಕ್ಕೆ ಎಂಡೇ ಇಲ್ಲ, ಹಿಂಗೆ ಬಂದು ಅಲ್ಲೇ ಚುಕ್ಕಿ ಥರ ಆಗುತ್ತೆ, ಅಲ್ಲೇ ಸುತ್ತಬೇಕದು, ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ ಅದು. ಈವನ್ ನೀವು ಸರ್ಕಲ್ ಆಗಿರ್ಬೋದು, ಅದು ಅಷ್ಟು ಅಲ್ಲೇ ಸುತ್ತುತ್ತಾ ಇರಬೇಕು. ಸೊ ಇದೆಲ್ಲ ಏನು ಅಂದರೆ ನಾವು ಲಾಕ್ ಮಾಡುವಂತಹ ಸಿಸ್ಟಮ್ ಆಗಿರುತ್ತೆ, ಓಕೆನಾ ಫ್ರೆಂಡ್ಸ್. ಸೊ ಇದೊಂದಾಯ್ತಾ. ಸೊ ವೇಟ್ ಮಾಡಿ. ಸೊ ಇವಾಗ ತೋರಿಸ್ತೀನಿ ನೋಡಿ. ಈ ಒಂದು ರಿಸ್ಟ್ ಇಲ್ಲಿ ನಾಡಿ ಬರುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬರೀಬೇಕು 1176 ಅಂತ. ಇದು ಮ್ಯಾನಿಫೆಸ್ಟೇಷನ್ ನಂಬರ್ ಆಗಿರುತ್ತೆ. ಸೊ ನಾನು ಬರೀತಾ ಇದ್ದೀನಿ ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇರೋದು, ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ನೋಡಿ 1176. ಸೊ ನೋಡಿ 1176 ಉಲ್ಟಾ ಕಾಣಿಸ್ತಾ ಇದೆ, ಬಿಕಾಸ್ ಇದು ವಿಡಿಯೋ ಶೂಟ್ ಮಾಡ್ತಿರೋದ್ರಿಂದ ಉಲ್ಟಾ ಬರುತ್ತೆ. ಸೊ ನೀವು 1176 ಅಂತ ಬರ್ಕೊಳ್ಳಿ. ಸೊ ನೋಡಿ ತೋರಿಸ್ತಾ ಇದ್ದೀನಿ ಹತ್ರದಿಂದ. ಈ ಒಂದು ನಾಡಿ ಬರುತ್ತೆ ನೋಡಿ, ಇಲ್ಲೇ ಇರಬೇಕು ಅದು. ನಾಡಿ ಬಡಿತಾ ಹಿಂಗೆ ಇಟ್ಕೊಂಡೋಗಿ ಟಕ್ 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 ಅನ್ನುತ್ತೆ ನೋಡಿ. ಸೊ ಅಲ್ಲಿ ಬರಿಬೇಕು. ಯಾಕೆ ಬರಿಬೇಕು ಅನ್ನೋ ರೀಸನ್ನು ನಾನು ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ನೋಡ್ಕೊಂಬನ್ನಿ. ಫಸ್ಟ್ ವೀನಸ್ ಮೌಂಟಲ್ಲಿ 8 ಬರೆದ್ವಿ, ಇದನ್ನು ಬರೆದ್ವಿ. ಇದೆಲ್ಲ ನಿಮ್ಗೆ ಎಷ್ಟು ಬೆನಿಫಿಟ್ಸ್ ಆಗುತ್ತೆ ಅಂದರೆ, ನನಗೇನು ಗೊತ್ತಾ ಫ್ರೆಂಡ್ಸ್, ಯಾವಾಗಾರ ನನಗೆ ಸಡನ್ ನೀಡ್ ಇದ್ದಾಗ ಮನಿದು ದುಡ್ಡಿಂದ ಏನಾರು ಅಂದ್ಕೊಂಡಿರ್ತೀನಿ, ಬರೀ ದುಡ್ಡಿಂದೇ ಇಲ್ಲ, ಏನಾರ ಒಂದು ಅಂದ್ಕೊಂಡಾಗ ಅದು ಕ್ಲಿಕ್ ಆಗುತ್ತೆ ಇದೆಲ್ಲ ಮಾಡೋದ್ರಿಂದ. ಏಕೆಂದರೆ ಇದು ನಂಬರ್ ಮಾತ್ರ ಅಂದ್ಕೋಬೇಡಿ, ಇದರಲ್ಲಿ ಒಂದು ಪವರ್ ಇರುತ್ತೆ. ನಾವೇನಿದು ಮ್ಯಾನಿಫೆಸ್ಟೇಷನ್ ನಂಬರ್ ಏನು ಅಂದ್ಕೊಂಡು ಬರ್ದಿರ್ತೀವೋ, ಆ ನಾಡಿ ಬಡಿತಾ ಹೆಂಗಿರುತ್ತೆ ಹೇಳಿ, ಟಕ್
ಟಕ್ ಟಕ್ ಅಂತ ಬಡ್ಕೋತಾನೆ ಇರುತ್ತೆ. ಸೊ ಅದು ಇಲ್ಲಿ ಟಚ್ ಆಗುತ್ತೆ, ಅದಕ್ಕೆ ಇಲ್ಲಿ ಬರೀರಿ ರಿಸ್ಟ್ ಮೇಲೆ ಅನ್ನೋದು. ಯಾರು ನಿಮ್ಗೆ ಇಷ್ಟೊಂದು ಡೀಟೇಲಾಗಿ ಹೇಳಿರಲ್ಲ, ನಾನು ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬಿಕಾಸ್ ನೀವು ಕಲ್ತ್ಕೊಳ್ಳಿ ಅಂತಲೇ ನನಗೊಂದು ಆಸೆ. ಸೊ ಏನು ಗೊತ್ತಾ, ಇಲ್ಲಿ ಟಚ್ ಆಗುತ್ತೆ ನೋಡಿ, ಇಲ್ಲಿ ಟಚ್ ಆದಾಗ ಈ ನಂಬರ್ ಬರೆದಿರ್ತೀವಿ ಅಂದ್ಕೊಳ್ಳಿ. ಸೊ ನಾವು ಏನು ಕೇಳ್ಕೊಂಡಿರ್ತೀವೋ ಅದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ, ನಿಮ್ಮದು ಒಂದು ವೈಬ್ರೇಷನ್ನು ಯೂನಿವರ್ಸ್ದು ವೈಬ್ರೇಷನ್ ಅಲೈನ್ಮೆಂಟ್ ಆದಾಗೆ ಇದಾಗೋದು ಅಂತ. ಸೊ ಇದು ಬೆಸ್ಟ್ ಮೆಥಡ್ ಆಗಿರುತ್ತೆ. ಬರ್ಕೊಳ್ಳಿ, ಡೈಲಿ ಬರ್ಕೊಳ್ಳಿ. ನಿಮ್ಮ ಕೆಲಸ ಒಂದ್ಸಲ ಹೇಳಿ ಬಿಡ್ತೀರಾ ಅಲ್ವಾ, ಸೊ ಒಂದ್ಸಲ ಹೇಳಿಬಿಟ್ಟು ಬರ್ದಿರ್ತೀರಾ, ಅದ್ರ ಕೆಲಸ ಅದೇ ಮಾಡ್ತಾ ಇರುತ್ತೆ. ನಾಡಿ ಬಡಿತ ಟಪ್ ಟಪ್ ಅಂತ ಏನು ಬಡ್ಕೊಳುತ್ತೋ, ಸೊ ಅದು ಬಡ್ಕೊಂಡಾಗೆಲ್ಲ ಈ ನಂಬರ್ ಇದು ಟಚ್ ಆಗ್ತಾ ಇರುತ್ತೆ. ನೀವೇನು ಅಂದ್ಕೊಂಡಿರ್ತೀರೋ ಅದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರುತ್ತೆ ಒಳಗಿಂದ. ಸೊ ಗೊತ್ತಾಯ್ತಾ? ತುಂಬ ಜನ ಈ ಸೀಕ್ರೆಟ್ನ ಹೇಳಿರಲ್ಲ, ನಾನು ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ನಾನು ಮೇನ್ ಇದಕ್ಕೆ ಬರ್ತೀನಿ, ಲಕ್ಷ್ಮೀ ದೇವ್ರದ್ದು ಲಾಕ್ ಹೆಂಗೆ ಮಾಡೋದು ಅಂತ. ಓಕೆನಾ ಫ್ರೆಂಡ್ಸ್? ಸೊ ಫಸ್ಟ್ ಏನು ತೊಗೊಳ್ಳಿ ಅಂದರೆ ಒಂದು ವೈಟ್ ಪೇಪರ್ ತೊಗೊಳ್ಳಿ. ನಾನು ವೀಡಿಯೋ ಬೇಕಾದ್ರೆ ಸೇವ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರ್ಗೆ ಯಾರಿಗಾರ ಬೇಕಾದ್ರೆ ನೀವು ಶೇರೂ ಮಾಡ್ಬೋದು. ಬಿಕಾಸ್ ಅವರು ಕಲ್ತ್ಕೊಂಡ್ರೆ ಕೆಲವ್ರ ಮನೇಲಿ ದುಡ್ಡು ಕಾಸು ಪ್ರಾಬ್ಲಮ್ ಇರುತ್ತಲ್ವ, ಸೊ ಅವರು ಇದು ಮಾಡಿದ್ರೆ ಅವ್ರ ಮನೇಲೂ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಸೊ ಫಸ್ಟ್ ಏನು ಮಾಡಬೇಕು, ಒಂದು ಸರ್ಕಲ್ ಹಾಕಬೇಕಾಗುತ್ತೆ, ಮ್ಯಾನಿಫೆಸ್ಟೇಷನ್ದು ಸರ್ಕಲ್ದು. ಓಕೆನಾ? ಸೊ ಮ್ಯಾನಿಫೆಸ್ಟೇಷನ್ ಕಲರು ರೆಡ್ ಆರೆಂಜ್ ಕಲರ್ ಆಗಿರುತ್ತೆ. ಆರೆಂಜ್ ಕಲರಲ್ಲಿ ನಾವು ಏನು ಕೇಳ್ಕೊತೀವೋ ಅದು ಮ್ಯಾನಿಫೆಸ್ಟ್ ಮಾಡ್ತಾ ಇರುತ್ತೆ. ಅದ್ರ ಕೆಲಸ ಅದೇ ಮಾಡುತ್ತೆ, ಅದನ್ನೇ ಹೇಳ್ತಾ ಇರೋದು. ಲಾಕ್ ಮಾಡೋ ಸಿಸ್ಟಮ್ನ ನಾನು ಹೇಳ್ಕೊಡ್ತಾ ಇರೋದು. ಸೊ ಒಂದು ರೌಂಡಿಗೆ ಮಾಡ್ತೀವಿ. ಸೊ ನೋಡಿ, ಸೂರ್ಯ ದೇವರು ಆರೆಂಜ್ ಕಲರಲ್ಲೇ ಇರುತ್ತೆ, ಎಲ್ಲೋ ಮತ್ತು ಆರೆಂಜ್ ಕಲರಲ್ಲಿ ಬರುತ್ತೆ ಅಲ್ವಾ. ಸೊ ಲಾಕ್ ಮಾಡ್ತಾ ಇದ್ದೀವಿ ನಾವು ಈ ಸಿಸ್ಟಮ್ನ. ಹೇಳ್ತೀನಿ ಬನ್ನಿ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ನೀವು ಹಿಂಗೆ ಎಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡಿರ್ತೀರೋ ಕೈ ಹಿಂಗೆ ತೆಗೆದ್ಬಿಟ್ಟು ಒಂದು ಹಿಂಗೆ ಸುಮ್ಮನೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಕೇಳಿದ್ರೆ ಏನು ಮಾಡ್ತೀರೋ ಗೊತ್ತಾ? ನೋಡಿ ತೋರಿಸ್ತಿದ್ದೀನಿ. ಹಿಂಗೆ ಮಾಡ್ತಿರ್ತೀರಾ, ಮತ್ತೆ ಹಿಂಗೆ ತೆಗಿತೀರಾ, ಇನ್ನು ಹಿಂಗೆ ಮಾಡ್ತೀರಾ, ಮತ್ತೆ ತೆಗಿತೀರಾ, ಹಿಂಗೆ ಮಾಡ್ತೀರಾ, ಮತ್ತೆ ತೆಗಿತೀರಾ, ಮತ್ತೆ ಹಂಗೆ ಮಾಡಬಾರ್ದು. ಒಂದು ಕರೆಕ್ಟಾಗಿ ನೀವು ಸರ್ಕಲ್ ಹೆಂಗೆ ಮಾಡಬೇಕು ಅಂದರೆ ಒಂದು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಡ್ಬೇಕು. ಗೊತ್ತಾಯ್ತಾ? ಒಂದು ಸಲ ಎಲ್ಲಿ ಸ್ಟಾರ್ಟ್ ಮಾಡಿರೋ ಇಲ್ಲಿ ಎಂಡ್ ಆಗೋವರೆಗೂ ಕೈ ತೆಗಿಯೋಕ್ಕೆ ಹೋಗ್ಬಾರ್ದು, ಆವಾಗಲೇ ಅದು ಕರೆಕ್ಟಾಗಿ ಲಾಕ್ ಆಗೋದು. ಸೊ ಅದು ಲಾಕ್ ಮಾಡಿ ತೋರಿಸ್ತೀನಿ ರೀ ನಾನು. ಓಕೆನಾ? ಸೊ ನೋಡಿ, ಈ ಥರ ಒಂದಾಯಿತು ಫ್ರೆಂಡ್ಸ್. ಓಕೆನಾ? ಸೊ ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಹೇಳ್ಕೊಡ್ತಾ ಇರೋದು ನಾನು. ಸೊ ಈ ಥರ ಒಂದು ಲಾಕ್ ಮಾಡಿದ್ವಿ. ಈ ಮೇಲ್ಗಡೆ ಇರೋದೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ, ನಾನು ಸುಮ್ಮನೆ ತೋರಿಸಿದ್ದು, ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಇದು ಮಾಡಿದ್ವಾ? ಇವಾಗ ನಾವು ಯಾವ ಕಲರ್ ತಗೋಬೇಕು? ಗ್ರೀನ್ ಕಲರಲ್ಲಿ ತಗೋಬೇಕು ನಾವು. ಗ್ರೀನ್ ಕಲರಲ್ಲೇ ನಾವು ಬರಿಬೇಕಾಗಿರೋದು. ಸೊ ನಿಮ್ಗೆ ಹೇಳ್ಬಿಡ್ತೀನಿ, ಮನಿ ಮ್ಯಾಟರ್ ಎಲ್ಲ ನಾವು ಗ್ರೀನ್ ಕಲರಲ್ಲೇ ಬರಿಬೇಕಾಗುತ್ತೆ. ಬಿಕಾಸ್ ನಮಗೆ ದುಡ್ಡು ಕಾಸು ಸಿಗಬೇಕು ಅಂದರೆ ಬ್ಲೂ ಅಲ್ಲ, ಗ್ರೀನ್ ಕಲರೇ ಬೇಕು. ಮ್ಯಾನಿಫೆಸ್ಟೇಷನ್ ನಂಬರ್ ಅದೆಲ್ಲ ನಾವು ರಿಸ್ಟ್ ಮೇಲೆ ಬರೆಯೋದೆಲ್ಲ ಬ್ಲೂ ಕಲರಲ್ಲೇ ಆಗಿರಬೇಕು. ಸೊ ಅದೆಲ್ಲ ಕಲರ್ಸ್ದು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಲ್ಗಡೆ ಏನು ಅಂದರೆ ನನ್ನ ಹೆಸ್ರು ಹಾಕ್ತಾ ಇದ್ದೀನಿ. ನನ್ನ ಹೆಸರು ತೇಜಸ್ವಿನಿ ಅಂತ ಬರುತ್ತೆ. ಓಕೆನಾ? ಸೊ ನಂದು ತೇಜಸ್ವಿನಿ ಅಂತ ಯಾರೂ ಕರೆಯಲ್ಲ. ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ಆಗಲಿ ನಮ್ಮ ಅಪ್ಪ ಅಮ್ಮ ಆಗಲಿ ತೇಜು ಅಂತಲೇ ಕರೀತಾರೆ. ಸೊ ಪೆಟ್ ನೇಮು. ಓಕೆನಾ? ನಮ್ಮದು ಒಂದು ಇಷ್ಟವಾದ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋ ನೇಮು. ಹಂಗೆ ಅಂದ್ಬಿಟ್ಟು ನೀವು ಯಾವುದೇದೋ ಹೇಳ್ಬಾರ್ದು. ಈಗ ಒಂದು ಒಬ್ಬೊಬ್ರು ಒಂದೊಂದು ಇಟ್ಕೊಂಡಿರ್ತಾರಲ್ವಾ, ಒಬ್ಬೊಬ್ರು ಚಿನ್ನು ಅಂತಾರೆ, ಮುನ್ನು, ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ಹೆಸ್ರಿನಲ್ಲೇ ಯಾವುದು ಜಾಸ್ತಿ ಪ್ರೊನೌನ್ಸ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಅದನ್ನು ಮಾತ್ರ ಮಾಡಬೇಕು, ಶಾರ್ಟ್ ಹಂಗೆ. ಯಾಕೆಂದರೆ ನಂದು ಯಾರನ್ನು ಫುಲ್ಲು ತೇಜಸ್ವಿನಿ ಅಂತ ಅನ್ನಲ್ಲ. ನಮ್ಮ ಮನೆಯಲ್ಲಿ ನೀವು ಹೆಂಗೆ ಮಾಡ್ಕೋಬೇಕಂದ್ರೆ ನಿಮ್ಮ ಮನೆಯಲ್ಲೇ ತಾನೇ ನೀವು ಇರ್ತೀರಾ, ನಿಮ್ಮ ಮನೆಯಲ್ಲಿ ಯಾರು ನಿಮ್ಮನ್ನ ಹೆಂಗೆ ಕರೀತಾರೋ ಆ ಹೆಸರು ಇಲ್ಲಿ ಬಂದಿರಬೇಕು. ಆಯಿತಾ? ಸೊ ನಿಮ್ಮ ಹೆಸರೇ ಇರಬೇಕದು. ಸೊ ನಂದು ತೇಜು ಅಂತಲೇ ನಂದು ಪೆಟ್ ನೇಮ್ ಆಗಿರೋದ್ರಿಂದ ಮೇಲ್ಗಡೆ ನಾನು ತೇಜು ಅಂತ ಹಾಕ್ಕೊಂಡೆ. ಈವನ್ ನಾನು ತೇಜಸ್ವಿನಿ ಅಂತಲೂ ಹಾಕೋಬೋದು ಬೇಕಾರೆ, ಬಟ್ ನಾನು ತೇಜು ಅಂತಲೇ ಹಾಕ್ಕೊಂಡೆ. ನಿಮ್ಮ ಇಷ್ಟ, ನೀವು ಫುಲ್ ನೇಮ್ ಬೇಕಾದ್ರೆ ಹಾಕೋಬೋದು. ಸೊ ಮೇಲ್ಗಡೆ ತೇಜು ಅಂತ ಹಾಕಿದ್ನಾ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ, ತೋರಿಸ್ತಾ ಇದ್ದೀನಿ ನೋಡಿ, 520 ಕೌಂಟ್ ಅಂತ ಹಾಕಬೇಕು. ಸೊ ನಾನಿಲ್ಲಿ ದೊಡ್ಡದಾಗಿ ತೋರಿಸ್ಬಿಡ್ತೀನಿ ನಿಮಗೆ, ಒಂದು ನಿಮಿಷ ಇರಿ. 520 ಆದಮೇಲೆ ನಾವು ಒಂದು ಡ್ಯಾಶ್ ಥರ ಕೊಟ್ಬಿಟ್ಟು ಕೌಂಟ್ ಅಂತ ಹಾಕಬೇಕಾಗತ್ತೆ. ಓಕೆನಾ? ಸೊ ನೋಡಿ, 520 ಹಾಕ್ಬಿಟ್ಟು ಅದಾದಮೇಲೆ ಇನ್ನೊಂದು ಸಲ ತೋರಿಸ್ತೀನಿ ಬೇಕಾದ್ರೆ ನಿಮಗೆ, ಒಂದು ಸರ್ಕಲ್ ಒಳಗೆ ಹೆಂಗೆ ಬರಿಬೋದು ಅಂತ. ಓಕೆನಾ? ಸೊ ಫಸ್ಟ್ ಏನು ಮಾಡಬೇಕು, ಒಂದು ಸರ್ಕಲ್ ಹಾಕ್ಬೇಕು ಆರೆಂಜ್ ಕಲರಲ್ಲಿ. ಅದ್ರ ಮೇಲ್ಗಡೆ ನಿಮ್ಮ ಹೆಸ್ರು ಹಾಕಬೇಕು. ಬೇಕಾದ್ರೆ ನೀವು ಫುಲ್ ನೇಮೇ ಹಾಕ್ಕೊಳ್ಳಿ, ನಿಮಗೆ ಕನ್ಫ್ಯೂಷನ್ನೇ ಬೇಡ ಅಂದರೆ ಫುಲ್ ನೇಮೇ ಹಾಕ್ಕೊಳ್ಳಿ. ನಂದು ಬೇಕಾದ್ರೆ ತೇಜಸ್ವಿನಿ ಅಂತಲೇ ಹಾಕ್ಕೊಳ್ತೀನಿ ನಾನು. ಓಕೆನಾ? ನಾನು ಹೇಳಿದ್ದಷ್ಟೇ. ಸೊ ಮೇಲ್ಗಡೆ ತೇಜಸ್ವಿನಿ ಅಂತ ಹಾಕೊಂಡ, ಅದ್ರ ಕೆಳಗಡೆ 520 ಹಾಕ್ಬಿಟ್ಟು ಒಂದು ಡ್ಯಾಶ್ ಥರ ಹಾಕ್ಬಿಟ್ಟು ಮೈನಸ್ ಥರ ಬರುತ್ತೆ ನೋಡಿ, ಮೈನಸ್ ಥರ ಒಂದು ಸಿಂಬಲ್ ಹಾಕ್ಬಿಟ್ಟು ಅದಾದಮೇಲೆ ಪಕ್ಕದಲ್ಲಿ ಕೌಂಟ್ ಅಂತ ಹಾಕ್ಬಿಟ್ಟು ಬಿಟ್ಟುಬಿಡಿ. ಆಯಿತಾ? ಸೊ ನಿಮಗೆ ಅದು ಕೆಳಗಡೆ ಇನ್ನೂ ಯಾರ್ದಾರ ಹೆಸರು ಸೇರಿಸ್ಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದೇ ಆಗಿರಬೇಕು.
ನಿಮ್ಮ ಹಸ್ಬೆಂಡಿಗೂ ಅಕಸ್ಮಾತ್ ದುಡ್ಡು ಬರಬೇಕು ಅಂದರೆ ಅವ್ರ ಹೆಸ್ರು ಹಾಕಿ, ನಿಮ್ಮ ಮಕ್ಳಿಗೂ ದುಡ್ಡು ಬರಬೇಕು ಅಂದರೆ ಅವ್ರ ಹೆಸ್ರು ಹಾಕಿ. ಇಲ್ಲ ಬರೀ ನಿಮಗೆ ದುಡ್ಡು ಸೇರಬೇಕು ಅಂದರೆ ಬರೀ ನಿಮ್ಮ ಹೆಸರು ಮೇಲ್ಗಡೆ ಇರುತ್ತೆ, ಕೆಳಗಡೆ 520 ಇದು ಡ್ಯಾಶ್ ಹಾಕ್ಬಿಟ್ಟು ಕೌಂಟ್. ಓಕೆನಾ? ಸೊ ಇದನ್ನು ಮಾಡಿ ಬಿಟ್ಟುಬಿಡಬೇಕು. ಇದು ಒಂದು ಲಕ್ಷ್ಮೀದು ಲಾಕ್ ಆಗಿರುತ್ತೆ. ಸೊ ಇದನ್ನೇನು ಮಾಡಿ ಅಂದರೆ ಆಮೇಲೆ ಹಿಂಗೆ ಮಡ್ಚಿಬಿಟ್ಟು ನಿಮ್ಮದು ಪರ್ಸ್ ಒಳಗಡೆ ಇಟ್ಕೊಳ್ಳಿ. ಓಕೆನಾ? ಇದು ನಿಮ್ಮ ಜೊತೆಗೇ ಇರಬೇಕು, ನಿಮ್ಮ ಪರ್ಸಲ್ಲೇ ಇರಬೇಕು. ಆವಾಗಲೇ ನಿಮಗೆ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗೋದು. ಲಕ್ಷ್ಮಿನ ಲಾಕ್ ಮಾಡ್ದಂಗೆ ಅಲ್ಲಿ ಕೂರಿಸ್ಬಿಟ್ಟಿರ್ತೀವಿ, ಸ್ಥಿರ ಲಕ್ಷ್ಮಿನ, ಹೊರಗಡೆ ಹೋಗೋಕ್ಕೆ ಚಾನ್ಸ್ ಇರಲ್ಲ. ಓಕೆನಾ? ಆ ಥರ ಅರ್ಥ ಬರುತ್ತೆ ಇದು, ನಿಮಗೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರ್ಕೋಬೇಕಾಗುತ್ತೆ. ಮೇಲ್ಗಡೆ ನಂದು ಹೆಸರು ಬರೆದಿದ್ದೀನಿ, ಇಲ್ಲಿ ನಂದು ಹೆಸರು ಬರೆದಿದ್ದೀನಿ, ಇಲ್ಲಿ 520 ಅಂದ್ಬಿಟ್ಟು ಕೌಂಟ್ ಅಂತ ಹಾಕ್ಬೇಕಷ್ಟೆ, ಇನ್ನೇನು ಮಾಡೋಂಗಿಲ್ಲ. ಓಕೆನಾ? ಸೊ ಮೇಲ್ಗಡೆ ನನ್ನ ಹೆಸರು ಬರೆದಿದ್ದೀನಿ, ಅಂದರೆ ನಿಮ್ಮ ಹೆಸರು ಬರೀಬೇಕು, ನನ್ನ ಹೆಸರು ಬರೆದ್ಬಿಡ್ಬೇಡಿ, ಆಮೇಲೆ ಸುಮ್ಮನೆ ಜೋಕ್ ಮಾಡ್ತಾ ಇರೋದು ನಾನು ಅಷ್ಟೆ. ಓಕೆನಾ? ಸೊ ಮೇಲ್ಗಡೆ ನನ್ನ ಹೆಸರು ಹಾಕ್ಕೊಂಡೆ, ಅದ್ರ ಕೆಳಗಡೆ 520 ಹಾಕ್ಬಿಟ್ಟು ಡ್ಯಾಶ್ ಹಾಕಿ ಕೌಂಟ್ ಅಂತ ಹಾಕ್ಬಿಟ್ಟು, ಇದು ನಾವು ಹೆಂಗಿರೋ ಮ್ಯಾನಿಫೆಸ್ಟೇಷನ್ದು ಲಾಕ್ ಮಾಡಿದ್ದೀವಿ. ಆರೆಂಜ್ ಕಲರಲ್ಲಿರೋದು ಲಾಕ್ ಆಗೋಗಿದೆ, ಮ್ಯಾನಿಫೆಸ್ಟೇಷನ್ ಮಾಡಿರೋದು. ಓಕೆನಾ? ಸೊ ಅದಾದಮೇಲೆ ಹೆಸರು ಬಂದಿದೆ ಗ್ರೀನ್ ಕಲರಲ್ಲಿ, ಮತ್ತು ಇದೂ. ಸೊ ಬನ್ನಿ ಹೇಳ್ತೀನಿ. ಸೊ ನೋಡಿದ್ರ ಫ್ರೆಂಡ್ಸ್, ಈ ಥರ ಒಂದು ಲಕ್ಷ್ಮಿನ ಲಾಕ್ ಮಾಡಿ ನಮ್ಮದು ಒಂದು ಪರ್ಸ್ನಲ್ಲಿ ಇಟ್ಕೋಬೇಕು. ಸೊ ಇದು ಒಂಥರ ಮೆಥಡು, ನಿಮಗೆ ಗೊತ್ತಿರಲ್ಲ, ತುಂಬ ಜನ ಹೇಳಿರಲ್ಲ ಇದ್ರ ಬಗ್ಗೆ. ಸೊ ಇದೇನು ಏನಾಗುತ್ತೆ ಅಂದರೆ ದಿನೇ ದಿನೇ ನಿಮಗೆ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಎಷ್ಟೇ ನೀವು ಖರ್ಚು ಮಾಡ್ತಾಯಿದ್ರು ಬಂದು ಸೇರ್ಕೋತಾ ಇರುತ್ತೆ. ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ನಂದು ಪರ್ಸಲ್ಲಿ ದುಡ್ಡು ಖಾಲಿ ಆಗ್ತಾ ಇರುತ್ತೆ, ಹಂಗೆ ಸೇರ್ಕೋತಾ ಇರುತ್ತೆ ಅಂತ. ಅದು ನೀವು ರಾಘವೇಂದ್ರ ದೇವ್ರದ್ದು ಅಕ್ಷತೆ ಕಾಳು ತೊಗೊಂಬಂದು ಹಾಕ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ, ಸಾಯಿಬಾಬಾ ದೇವ್ರದ್ದು ವಿಭೂತಿ ತಂದು ಹಾಕ್ಬಿಟ್ಟು ಟ್ರೈ ಮಾಡಿ, ಅದು ಹಿಂಗೆ ವರ್ಕ್ ಆಗುತ್ತೆ. ಬಿಕಾಸ್ ಯಾಕೆ ಅಂದರೆ ನಮಗೆ ಒಂದು ಗುರುಬಲ ಅದು ನಮ್ಮ ಜೊತೆ ಇರುತ್ತೆ ಫ್ರೆಂಡ್ಸ್. ಓಕೆನಾ? ಅಂದರೆ ದೇವ್ರದ್ದು ಒಂದು ಸಹಾಯ ಇರುತ್ತೆ ನಮ್ಮ ಜೊತೆಗೆ. ಸೊ ಇದು ಲಕ್ಷ್ಮಿನ ಲಾಕ್ ಮಾಡೋ ಅಂಥದ್ದು ಮೆಥಡು. ಸೊ ಕೆಲವರೆಲ್ಲ ಬೇರೆ ಬೇರೆ ಧರ್ಮದವ್ರು ಇರ್ತಾರಲ್ಲ, ಸೊ ಅವರದೆಲ್ಲ ಬಿಲೀವ್ ಮಾಡೋಕ್ಕೋಲ್ಲ. ಜಸ್ಟ್ ನೀವು ಈ ಥರ ಮಾಡ್ಕೊಳ್ಳಿ, ನಿಮಗೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಮನೇಲಿ. ಓಕೆನಾ ಫ್ರೆಂಡ್ಸ್? ಇದೇನಿಲ್ಲ, ಜಸ್ಟ್ ನಿಮ್ಮ ಹೆಸರು ಬರೆಯೋದು, ಒಂದು ಲಕ್ಷ್ಮೀ ದೇವ್ರದ್ದು ಲಾಕ್ ನಂಬರ್ ಹಾಕ್ಬಿಟ್ಟು ಮ್ಯಾನಿಫೆಸ್ಟೇಷನ್ದು ಹಿಂಗೆ ಸರ್ಕಲ್ ಎಳ್ದ್ಬಿಟ್ಟು ನಿಮ್ಮ ಪರ್ಸಲ್ಲಿ, ನಿಮ್ಮದು ವ್ಯಾಲೆಟಲ್ಲಿ, ಹುಡುಗಿರಾದರೆ ನಿಮ್ಮದೊಂದು ಪರ್ಸ್ಗಳಲ್ಲಿ ಈಗ ಬೇಕಾದ್ರೆ ಇಟ್ಕೋಬೋದು. ಬಟ್ ನೀವು ಜಾಸ್ತಿ ಕ್ಯಾಶುವಲಾಗಿ ಯಾವ್ದು ಯೂಸ್ ಮಾಡ್ತೀರೋ ಅದರಲ್ಲಿ ಇಟ್ಕೊಳ್ಳಿ, ಅಲ್ಮೇರದಲ್ಲಿ ಇಡಕ್ಕೆ ಹೋಗ್ಬೇಡಿ. ನಿಮ್ಮ ಜೊತೆಗೆ ಇರಬೇಕು. ನೀವು ಹೊರಗಡೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಅಂಗಡಿಗೆ ಹೋಗ್ಬಿಟ್ಟು ಒಂದೇನಾದ್ರು ತರಕಾರಿ ತರ್ತಿದ್ದೀರೋ, ಹಣ್ಣು ತರ್ತಾ ಇದ್ದೀರೋ, ಆ ಥರ ಇರೋವಂತಹ ಒಂದು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಒಂದು ಪರ್ಸ್ನಲ್ಲಿ ಇಟ್ಕೊಳ್ಳಿ. ಹುಡುಗರಾದರೆ ನಿಮ್ಮದು ವ್ಯಾಲೆಟಲ್ಲಿ ಇಟ್ಕೊಳ್ಳಿ, ನಿಮ್ಮ ಜೋಬಲ್ಲಿ ಯಾವಾಗಲೂ ಇರುತ್ತಲ್ಲ ಆ ಥರ. ಸೊ ಇದೆಲ್ಲ ಮಾಡ್ತಾ ಹೋಗಿ ಚೆನ್ನಾಗಿ ನಿಮಗೆ ಶುಕ್ರ ದೆಸೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 3 ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಹೇಳಿದೆ. ಆಮೇಲೆ ಈ ಒಂದು ಅವ್ಯಾಕ್ಯಾಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಸ್ಕಿನ್ಗೆ ರಿಲೇಟೆಡ್ ವಿಡಿಯೋ ಮಾಡ್ತೀನಲ್ಲ, ಬ್ಯೂಟಿ ರಿಲೇಟೆಡ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದರಲ್ಲಿ ಮಾಡಿದ್ರೆ ಅಷ್ಟೊಂದು ನೋಡೋಕ್ಕೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.